ಕ್ಷುಲ್ಲಕ ಕಾರಣಕ್ಕೆ ನಡು ರಸ್ತೆಯಲ್ಲೇ ಹೊಡೆದಾಟ ಬಡಿದಾಟ ನಡೀತಾ ಇದೆ. ಮಂಗಳಮುಖಿಯರ ಗುಂಪಿನ ನಡುವೆ ಗಲಾಟೆ ಆಗ್ತಾ ಇರೋದು ದೊಡ್ಡ ಹೈಡ್ರಾಮವೇ ನಡೆದು ಹೋಗಿದೆ. ರಸ್ತೆಯಲ್ಲಿ ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣೆ ಬಳಿ ಈ ಘಟನೆ ನಡೆದಿದೆ. ಯಾವ ಕಾರಣಕ್ಕೆ ಮಂಗಳಮುಖಿಯರ ಗುಂಪಿನಿಂದ ಗಲಾಟೆ ನಡೆದಿದೆ ಅನ್ನೋದು ಗೊತ್ತಿಲ್ಲ. ಆದರೆ ಕ್ಷುಲ್ಲಕ ಕಾರಣಕ್ಕೆ ನಡು ರಸ್ತೆಯಲ್ಲೇ ಹೊಡೆದಾಟ ಬಡಿದಾಟವನ್ನ ಮುಂದುವರಿಸಿದ್ದಾರೆ. ಮಂಗಳಮುಖಿಯರ ಗುಂಪಿನ ನಡುವೆ ಗಲಾಟೆ ಆಗಿದೆ, ದೊಡ್ಡ ಹೈಡ್ರಾಮಾ ನಡೆದಿದೆ. ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣೆ ಬಳಿ ಘಟನೆ ನಡೆದಿದೆ. ಒಂದು ಗುಂಪಿನವರ ಮೇಲೆ ಮತ್ತೊಂದು ಗುಂಪಿನಿಂದ ಹಲ್ಲೆಯನ್ನು ಕೂಡ ಮಾಡಲಾಗ್ತಾ ಇದೆ. ದೂರು ನೀಡಲು ಮುಂದಾದಾಗ ಎರಡು ಗುಂಪಿನ ನಡುವೆ ಗಲಾಟೆ ಆಗಿದೆ. ರಸ್ತೆಯನ್ನ ತಡೆದು ಎರಡು ಗುಂಪಿನ ಮಂಗಳಮುಖಿಯರು ಹೈಡ್ರಾಮವನ್ನ ಮಾಡ್ತಾ ಇದ್ದಾರೆ. ನೋಡಿ, 2 ರಿಂದ 3 ಬಾರಿ ಗುಂಪಿನ ನಡುವೆ ಗಲಾಟೆಗಳಾಗ್ತಾನೆ ಇರೋದು. ಒಂದ್ಸತಿ ಅಲ್ಲ, ಇದು ಮೂರನೇ ಸತಿ ನಾವು ಹೇಳ್ತಿರೋದು. ಮೂರನೇ ಸತಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವು ದೂರವಾಣಿ ಸಂಪರ್ಕದಲ್ಲಿ. ಶಿವು, ಮಂಗಳಮುಖಿಯರು 2-3 ಬಾರಿ ಈ ಗಲಾಟೆ ಬಗ್ಗೆ ದೂರು ನೀಡಿದ್ರು ಕೂಡ ಪೊಲೀಸರು ಕ್ರಮವನ್ನ ತೆಗೆದುಕೊಂಡಿಲ್ಲ ಅಂತ ಈಗ ಈ ರೀತಿ ಗುಂಪುಗಳ ನಡುವೆ ಹೊಡೆದಾಟ ಆಗ್ತಿರೋದು. ಯಾವ ಕ್ಷುಲ್ಲಕ ಕಾರಣಕ್ಕೆ ಇವ್ರು ಗಲಾಟೆ ಮಾಡ್ಕೊಂಡಿದ್ದಾರೆ, ಮತ್ತೆ ಪೊಲೀಸರು ಯಾಕೆ ರಿಯಾಕ್ಷನ್ ತಗೊಂತಿಲ್ಲ ಇದ್ರ ಬಗ್ಗೆ? ಸಾಮಾನ್ಯವಾಗಿ ಈ ತರ ಮಂಗಳಮುಖಿಯರು ಆಗ ಅವರವರ ಗುಂಪುಗಳ ನಡುವೆ ಸಾಮಾನ್ಯವಾಗಿ ಕ್ಷುಲ್ಲಕ ಕಾರಣಗಳಿಗೆ ಗಲಾಟೆಗಳು ನಡೀತಾನೆ ಇರ್ತವೆ. ಯಾಕಂತ ಹೇಳಿದ್ರೆ ಅವರ ಒಂದು ಅಭ್ಯಾಸಗಳು ಆ ರೀತಿಯಲ್ಲಿ ಇರ್ತವೆ. ಆ ಕಾರಣಕ್ಕೆ ಅವಾಗ ಅವರು ಅವರ ಗುಂಪು ಮತ್ತೆ ಪ್ರತಿ ಗುಂಪುಗಳ ನಡುವೆ ಗಲಾಟೆಗಳು ನಡೆಯುವಂತದ್ದು ಆಗ್ತಾನೆ ಇರ್ತವೆ. ಇದೇ ಕಾರಣಕ್ಕೆ ಇಲ್ಲಿ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮಂಗಳಮುಖಿಯರ ಒಂದು ಗುಂಪಿನ ಮೇಲೆ ಇನ್ನೊಂದು ಗುಂಪು ಹಲ್ಲೆ ಮಾಡಿತ್ತು ಅನ್ನೋ ಕಾರಣಕ್ಕೆ 2 ಬಾರಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟರು. ಅವರು ಯಾವುದೇ ರೀತಿಯ ಕ್ರಮವನ್ನು ತೆಗೆದುಕೊಂಡಿಲ್ಲ, ಯಾವುದೇ ರೀತಿಯ ರಿಯಾಕ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದಕ್ಕೆ ನಿನ್ನೆ ರಾತ್ರಿ ಮತ್ತೆ ದೂರನ್ನ ಕೊಡೋದಕ್ಕೆ ಬರ್ತಾರೆ. ದೂರನ್ನ ಕೊಡಕ್ ಬಂದಾಗ ಯಾವುದೇ ಒಂದು ಕ್ರಮ ತೆಗೆದುಕೊಳ್ತಾ ಇಲ್ಲ ನೀವು ಅನ್ನುವಂಥದ್ದನ್ನ ಆಕ್ರೋಶ ವ್ಯಕ್ತಪಡಿಸುವಂಥದ್ದು ಮಂಗಳಮುಖಿಯರು. ಆಕ್ರೋಶವನ್ನು ವ್ಯಕ್ತಪಡಿಸೋದಷ್ಟೇ ಅಲ್ಲದೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ರಸ್ತೆ ತಡೆಯನ್ನ ಮಾಡ್ತಾರೆ. ರಸ್ತೆಯಲ್ಲಿ ಒಂದು ರೀತಿಯಲ್ಲಿ ರಾದ್ದಾಂತ ಮಾಡ್ತಾರೆ. ಅಲ್ಲಿ ವಾಹನಗಳನ್ನ ಅಡ್ಡ ಹಾಕ್ತಾರೆ. ಪೊಲೀಸರು ಇವರನ್ನ ನಿಯಂತ್ರಿಸಿ ರಸ್ತೆಯಿಂದ ಆಚೆಗೆ ತರುವಂತದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ, ಹರಸಾಹಸ ಮಾಡಿದ್ರು ಕೂಡ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಅವರು ಅಲ್ಲಿಂದ ರಸ್ತೆಯಿಂದ ಆಚೆ ಬರಲ್ಲ. ಅವರು ಯಾವುದೇ ರೀತಿಯಲ್ಲಿ ನೀವು ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ದೂರುಗಳನ್ನು ತೆಗೆದುಕೊಳ್ತಾ ಇಲ್ಲ ಅಂತ ಆರೋಪಗಳನ್ನು ಮಾಡ್ತಾನೆ ಮತ್ತೆ ಅವ್ರನ್ನ ಹರಸಾಹಸ ಮಾಡಿ ಅಲ್ಲಿಂದ ತೆಗೆದುಕೊಂಡು ಹೋಗಿ ಕಂಪ್ಲೇಂಟ್ ಅನ್ನು ತೆಗೆದುಕೊಂಡು ಮುಂದಿನ ಕ್ರಮವನ್ನು ತೆಗೆದುಕೊಳ್ಳೋ ಭರವಸೆಯನ್ನು ಕೊಟ್ಟಿದ್ದಾರೆ ಮಡಿವಾಳ ಪೊಲೀಸರು. ಇಂತರ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.